ಇನ್ನು ರಾಜಕಾರಣದ ಈ ಸ್ಕೀಮ್ಗಳಿದಾವಲ್ಲ ಸರ್, ಫ್ರೀ ಸ್ಕೀಮ್ಗಳು, ನೀವು ಎಷ್ಟು ಮಾತಾಡೋರು ಮತ್ತೆ ಅದನ್ನ ಅದೇ ಮಾತಾಡ್ತೀವಿ ಇವರೇ. ಎಸ್ ಹೇಳಿ, ಸರ್. ಈಗ ನಾನು ಅರ್ಹ ವ್ಯಕ್ತಿ ಅಲ್ಲ, ಅದು ಸರಿನಾ ತಪ್ಪ ಅಲ್ಲ ಸರ್, ಅದೊಂದು ದುರ್ಬಲ ನಿರ್ಧಾರ ಅಂತ ಕರೆಸ್ಕೊಳ್ಳ. ಅದನ್ನ ನೀವು ಹೆಂಗ್ ಬೇಕಾದ್ರೆ ತೊಗೊಬೋದು, ಕೆಲವ್ರಿಗೆ ಹೆಲ್ಪ್ ಆಗ್ತಿರ್ಬೋದು ಅದರಿಂದ. ಅದಕ್ಕೆ ಓಟ್ ಹಾಕ್ತೀವಿ ಅಂದರೆ ನಾವೇನೋ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಅದು ಬೇಕಾಗಿರ್ಬೋದು ಅವ್ರಿಗೆ. ಇಲ್ಲಿ ನಾನು ಯಾರು, ನಾನೊಬ್ಬ ಪ್ರಜೆಯಾಗಿ ಹೇಳ್ತೀನಿ ಅಷ್ಟೇ. ನೋಡಪ್ಪ ಇದು ಬೆಟ್ರ್ ಇದೆ. ಆಮೇಲೆ ನೀವು ಬರೀ ಉಪದೇಶ ಮಾಡ್ತೀರಾ ಅಂತಲ್ಲ, ನಾನು ಅದಕ್ಕೆಲ್ಲ ಮಾಡಿಬಿಟ್ಟಿದ್ದೀನಿ. ನಾನು ಒಂದು ಆ್ಯಪ್ ಮಾಡಿದ್ದೀನಿ, ತಲೆ ಕೆಡಿಸ್ಕೊಂಡಿದ್ದೀನಿ. ನನ್ನ ಪ್ರೋಸೆಸ್ ಒಂದು 9 ವರ್ಷದಿಂದ ಆಗಿದೆ. ದಡಾರಂತ ಬರೋದಲ್ಲ ಅದು. ಏನು ಹೇಳಿ, ನಾನು ಪಾರ್ಟಿ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಪಾರ್ಟಿಲಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋದಕ್ಕೆ ಏನೇನೋ ಟ್ರೈ ಮಾಡಿದ್ದೀನಿ. ಆಮೇಲೆ ನನಗಲ್ಲಿ ಅನುಭವಗಳಾಗಿದೆ. ಫೈನಲ್ ಅನ್ಸಿರೋದು ಇದು, ನಿಮ್ಮ ಕೈಲೇ ಇರೋವಂಥದ್ದು ಇದು. ನೀವು ಅದು ಡೌನ್ಲೋಡ್ ಮಾಡ್ತೀವಿ, ನಿಮ್ಮ ಪಾರ್ಟಿ ಆಗಿರುತ್ತದು, ನೀವು ಹೈಕಮಾಂಡ್ ಆಗಿರ್ತೀರ. ಅರ್ಥ ಆಯ್ತಾ? ಎಸ್ ಸರ್. ಇನ್ನು ನೀವು ಸಿನಿಮಾ ಕ್ಷೇತ್ರಕ್ಕೆ ಬಂದ್ಬಿಡೋಣ ಸರ್. ಸರ್, ಈಗ ಕೈಯಲ್ಲಿ ಎಷ್ಟು ಸಿನಿಮಾಗಳಿದೆ, ಪ್ರೇಕ್ಷಕರು ಜೊತೆಗೆ ನಿಮ್ಮ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ ಮುಂದಿನ ಹೊಸ? ಅಲ್ಲ, ನಂದು ಕಮಿಟ್ಮೆಂಟ್ಗಳು ಇವಾಗ 2 ಕನ್ನಡ ಸಿನಿಮಾದು ಸ್ಕ್ರಿಪ್ಟ್ ಫೈನಲೈಸ್ ಆಗಿದೆ. ಒಂದು ಫಸ್ಟ್ ಲೆವೆಲ್ ಅಂತ, ಇನ್ನೊಂದು ಸಿನಿಮಾ ಹೆಸರು ಇನ್ನೂ ಇಟ್ಟಿಲ್ಲ. 2 ಸಿನಿಮಾ ಇವಾಗ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಮಂತು. ನೆಕ್ಸ್ಟು ಒಂದು ತೆಲುಗು ತಮಿಳು 2 ಫಿಲಮ್ ಇದೆ ಆ್ಯಕ್ಚುಲಿ. ಅದರದ್ದು ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾ ಇದೆ. ಮೋಸ್ಟ್ಲಿ ಸದ್ಯಲ್ಲೇ ಫೈನಲೈಸ್ ಆಗಿದೆ. ನೆಕ್ಸ್ಟ್ ಮಂತ್ ಜೂನ್ ಜುಲೈ ಆಗಸ್ಟ್ ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಎಸ್, ನೋಡೋಣ. ನಾನು ಅದೂ ಹೇಳ್ತೀನಿ. ನಾನು ಆ್ಯಕ್ಚುಲಿ ಮತ್ತೆ ನಾವು ಸಿನಿಮಾ ಮಾಡೋಕ್ಕೆ ಹೋಗ್ಬಿಡ್ತೀರಾ, ನಮ್ಮನ್ನು ಬಿಟ್ಬಿಡ್ತೀರಾ ಅಂತ ಹೇಳ್ಬೇಡಿ. ನಾನು ಖಂಡಿತ ಸಿನಿಮಾ ಎಲ್ಲ ಬಿಟ್ಟು ಇಲ್ಲಿ ಬರ್ತೀನಿ. ಬಟ್ ನನಗೋಸ್ಕರ ಅಂತೂ ನಾನು ಬರಲ್ಲ. ನೀವೆಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗ್ತಿದ್ದೀರಾ, ನಿಮಗಿದು ಬೇಕು ಅನ್ಸರೆ ನಾನು ಖಂಡಿತ ನಿಮ್ಮ ಜೊತೆ ಬಂದು ನಿಂತ್ಕೊಂತೀನಿ. ಎಸ್. ಕೊನೆಯದಾಗಿ ಸರ್, ಪ್ರಜಾಕಾರಣದ ಅಭಿಮಾನಿಗಳಿಗೆ ಜೊತೆಗೆ ಈ ನಾಡಿನ ಕನ್ನಡಿಗರಿಗೆ ಒಂದು ಜೆನ್ಜಿ ವಿಭಾಗಕ್ಕೆ ಕೊನೆ ಉಪದೇಶ ಏನು? ಅವ್ರಿಗೇನು ಹೇಳೋದೇ ಬೇಕಾಗಿಲ್ಲ. ಪ್ರಜಾಕಿ ಅರ್ಥ ಮಾಡ್ಕೊಂಡಿರೋರಿಗೆ ನೀವೇನು ಹೇಳೋದೇ ಬೇಕಾಗಿಲ್ಲ. ಅವ್ರು 4 ಜನಕ್ಕೆ ಹೇಳ್ತಾ ಇರ್ತಾರೆ. ಅರ್ಥ ಮಾಡ್ಕೊಳ್ದಿರೋ ನಾನು ಇಷ್ಟವರೆಗೂ ಮಾತಾಡಿದ್ದಷ್ಟೇ. ಅರ್ಥ ಆಯ್ತು ನಿಮಗೆ? ಅದು ಅರ್ಥ ಮಾಡ್ಕೊಂಡವನು ಇಂಡಿಪೆಂಡೆಂಟ್ ಆಗಿದ್ದಾನೆ ಅಂತ. ಓಕೆ. ಹಿ ಈಸ್ ಥಿಂಕಿಂಗ್ ಇಂಡಿಪೆಂಡೆಂಟ್ಲಿ, ಹಿ ಈಸ್ ಹೋಪ್ಫುಲ್. ನಾಯಕತ್ವ ಬೆಳೆಸ್ಕೊಂಡಿರೋ ಅಂಥವ್ರು ಅದು ಜೊತೆಲಿದ್ದಾರೆ. ಡಿಪೆಂಡ್ ಆಗಿರೋರು ಏನು ಹೇಳಿ, ಇದಾಗಲ್ಲ ಅಂತ ನಿರುತ್ಸಾಹ, ನಿರಾಶೆ ಹೊಂದಿರೋರು ಅವ್ರಿಗೇನೂ ಮಾಡೋಕ್ಕಾಗಲ್ಲ. ಅವರು ಹೇಳ್ಬೋದು ಅಷ್ಟೇ, ಡಿಪೆಂಡ್ ಆಗಬೇಡ್ರಪ್ಪ, ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಿ ಬನ್ನಿ, ಹೊರಗಡೆ ಚೇಂಜ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಓಕೆ ಸರ್. ಈಗ ರೀಲ್ಸ್ ಯುಗದಲ್ಲಿದ್ದೀವಿ ಸರ್. ಆ ರೀಲ್ಸು ಅನ್ನೋದು 15 ಸೆಕೆಂಡಿಗೆ ಬಂದು ಇಳಿದಿದೆ. ಅಂಥದ್ರಲ್ಲಿ ಈಗ ಮುಂಬರುವಂಥ ಅನೇಕ ಸಿನಿಮಾಗಳಿದ್ದಾವೆ ಸರ್. 3 ಗಂಟೆ 2 ಗಂಟೆ ನಾವು ಆಡಿಯನ್ಸನ್ನು ಕೂರಿಸ್ಬೇಕಾಗುತ್ತೆ. ಸೊ ಇಲ್ಲೇನಾದರೂ ಹೊಸತೊಂದು ಬದಲಾವಣೆಯ ಪ್ರಯೋಗಗಳಾಗ್ತಾ ಇದೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ? ಅಲ್ಲ ರೀ, ಫಸ್ಟಾರೆ 2.5 ಗಂಟೆ ಪಿಕ್ಚರ್ ಮಾಡ್ತೀವಿ, 4 ಗಂಟೆವರೆಗೂ ಪಿಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನು ಹೇಳಿ, ರೀಲ್ಸ್ ಯುಗದಲ್ಲಿ 4 ಅವರ್ ಥಿಯೇಟರ್ ಕೂತ್ಕೊಂಡು ಪಿಕ್ಚರ್ ನೋಡ್ತಾರೆ. ಆ ಥರ ಏನಿಲ್ಲ ಸಿನಿಮಾಗಾದ್ರೆ ಕೆಪಾಸಿಟಿ ಇದ್ದಂಗೆ ಅದ್ರ ಪ್ರಗಳಿಗೆ ಅದು ಹೋಗುತ್ತಷ್ಟೇ. ಎಸ್. ಇನ್ನು ಪ್ರಜಾಕಾರಣದ ಬಗ್ಗೆ ಸರ್, ಅದೇನಂದರೆ ಬದಲಾವಣೆ ತರಕ್ಕೆ ನಾನು ಯಾರು? ಈಗ ಚಿಕ್ಕ ಮಗು ಆದರೆ ನಾನು ಶರ್ಟ್ ಗಿರ್ಟೆಲ್ಲ ಹಾಕಿ ಅದನ್ನು ರೆಡಿ ಮಾಡಬೇಕು. ವೋಟಿಂಗ್ ರೈಟ್ಸ್ ಕೊಟ್ಟಿರೋದು ಎಷ್ಟು ವರ್ಷದ ಮೇಲೆ? 18 ಅಲ್ವಾ? ಅವನಿಗೆ ಶರ್ಟ್ ಹಾಕೊಳಕ್ಕೆ ಬರಲ್ವಾ? ನಾನು ಶರ್ಟ್ ಹಾಕ್ಬೇಕಾ? ಹೇಳ್ಬೋದು ಅಷ್ಟೇ, ನೋಡಪ್ಪ ಈ ಶರ್ಟ್ ಹಾಕೋ ಚೆನ್ನಾಗಿರುತ್ತೆ ಅಂತ, ನಿನಗೆ ಇಷ್ಟವಾದ ಶರ್ಟ್ ಹಾಕೋ ಅಂತ ಹೇಳ್ಬೋದು. ಆದರೆ ಅವನೊಂದು ಸಿದ್ಧಾಂತಕ್ಕೆ ಸ್ಟಿಕ್ ಆನ್ ಆಗಿರ್ತಾನೆ. ಆಗಲಿ ಬಿಡಿ, ತಪ್ಪೇನಿದೆ. ಅಲ್ಲಿಂದ ಬಲವಂತವಾಗಿ ಎಳ್ಕೊಂಬರೋದು. ನಾನು ಯಾರು ಬಲವಂತ ಮಾಡೋದು? ಒಳ್ಳೆ ಕಥೆ ಅಲ್ಲ. ಅವ್ನು ಚೆನ್ನಾಗಿದೆ ಅಂದರೆ ಒಳ್ಳೆ, ಅವ್ರಿಗೆಲ್ಲ ಚೆನ್ನಾಗೇ ಇದೆ. ಚೆನ್ನಾಗಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ. ಓಕೆ. ಹೊಸತನ್ನು ಬಯಸುವವರಿಗೆ, ಬಯಸೋರಿಗೆ, ಚೆನ್ನಾಗಿರೋರಿಗೆ ಚೆನ್ನಾಗೇ ಇದೆ. ನಾನು ಯಾಕೆ ಹೇಳಲಿ?